ಸಿದ್ದರಾಮಯ್ಯನವರ ಕನಸಿನ ಕೂಸು ಇಂದಿರಾ ಕ್ಯಾಂಟೀನ್ ತುಂಬಾ ಆಸೆ ಪಟ್ಟು ಮಾಡಿದಂತಹ ಒಂದು ಇಂದಿರಾ ಕ್ಯಾಂಟೀನ್ ವಿಚಾರ ಈಗ ಬಹಳಷ್ಟು ದುಬಾರಿ ಆಗ್ಬಿಟ್ಟಿದೆ ನೋಡಿ. ಅಕ್ಕಿ ಬದಲು ಕಿಟ್ ವಿತರಣೆಗೆ ಈಗ ಮುಂದಾಗಿದೆಯಾ ಸರ್ಕಾರ ಅನ್ನುವಂಥ ಪ್ರಶ್ನೆ ನೋಡಿ. ಸಿದ್ದರಾಮಯ್ಯನವರ ಕನಸಿನ ಕೂಸಾಗಿದ್ದಂತಹ ಇಂದಿರಾ ಕ್ಯಾಂಟೀನ್ ಈಗ ದುಬಾರಿ ಆಗ್ತಾ ಇದೆ. ಇಂದಿರಾ ಕಿಟ್ ಯೋಜನೆಗೆ ಹೆಚ್ಚಾಗ್ತಾ ಇದೆ ಖರ್ಚಿನ ಹೊರೆ. ಯುದ್ಧದಿಂದ ಇಂದಿರಾ ಕಿಟ್ ಯೋಜನೆ ವೆಚ್ಚ ದುಬಾರಿ. ಹಾಗಾಗಿ ಈಗ ಕಿಟ್ ವಿತರಣೆಗೆ ಮುಂದಾಗಿರುವಂಥದ್ದು ಯುದ್ಧದ ಎಫೆಕ್ಟ್. ತೊಗರಿ ಬೇಳೆ ಅಡುಗೆ ಎಣ್ಣೆಯ ಬೆಲೆ ಏರಿಕೆ ಕಂಡಿದೆ. ಆದರೆ ಇದೀಗ ಉಲ್ಟಾ ಹೊಡೆದಂತಹ ಆಹಾರ ಇಲಾಖೆಯ ಏನ್ ಪ್ಲಾನ್ ಮಾಡ್ಕೊಂಡಿತ್ತು ಅದನ್ನು ಬದಲಿಸ್ಕೊಂಡಿದೆ. ಅನ್ನಭಾಗ್ಯವನ್ನೇ ಮುಂದುವರಿಸಲು ಈಗ ಆರ್ಥಿಕ ಇಲಾಖೆ ಒಲವನ್ನ ತೋರಿಸ್ತಾ ಇದೆ. ಇಂದಿರಾ ಕಿಟ್ ಜಾರಿಯಾದ್ರೆ ರಾಜ್ಯ ಸರ್ಕಾರಕ್ಕೆ ಆರ್ಥಿಕ ನಷ್ಟ ಉಂಟಾಗುತ್ತೆ. ಸಬ್ಸಿಡಿ ದರದಲ್ಲಿ ಅಕ್ಕಿ ಪೂರೈಕೆ ಹಿನ್ನೆಲೆ ಅನ್ನಭಾಗ್ಯಕ್ಕೆ ಒಲವನ್ನ ಈಗ ಆರೋಗ್ಯ ಇಲಾಖೆ ತೋರ್ತಾ ಇರುವಂಥದ್ದು. ಅಂದ್ರೆ ಏನ್ ಇಂದಿರಾ ಕಿಟ್ ವಿತರಣೆಗೆ ಮುಂದಾಗಿತ್ತು, ಸಿದ್ದರಾಮಯ್ಯನವರ ಕನಸಿನ ಕೂಸಾಗಿದ್ದಂತಹ ಇಂದಿರಾ ಕಿಟ್ ಆದ್ರೆ ಅದನ್ನ ಕೊಡೋದಿಕ್ಕೆ ಹೊರೆ ಆಗುತ್ತೆ, ಆರ್ಥಿಕ ಹೊರೆ ಬೀಳುತ್ತೆ. ಹಾಗಾಗಿ ನೋಡಿ ಈಗ ಏನ್ ಅಕ್ಕಿಯನ್ನು ಕೊಡ್ತಾ ಇದ್ರು ಅದನ್ನೇ ಮುಂದುವರಿಸಲು ಈಗ ಆರೋಗ್ಯ ಇಲಾಖೆ ಮುಂದಾಗ್ತಾ ಯಾವ ಕಾರಣಕ್ಕೆ ಅಂತ ನೋಡ್ಬಿಡೋಣ ನೆಕ್ಸ್ಟ್ ಅಪ್ಡೇಟ್ ಅಲ್ಲಿ. ಈಗಾಗಲೇ ತಮಗೆ ಗೊತ್ತಿದೆ, ಇರಾನ್ ಇಸ್ರೇಲ್ ಯುದ್ಧದಿಂದಾಗಿ ಬೆಲೆ ಏರಿಕೆಯ ಬಿಸಿ, ಅದು ಚಳಿಗಾಲ ಇರಲಿ ಮಳೆಗಾಲ ಇರಲಿ ಬೇಸಿಗೆಯ ಬಿಸಿಯನ್ನು ಮೀರಿಸುವಂತಹ ಏರಿಕೆಯ ಬಿಸಿಯಾಗಿದೆ. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಅಪ್ಡೇಟ್. ಇರಾನ್ ಇಸ್ರೇಲ್ ಯುದ್ಧದಿಂದಾಗಿ ಬೆಲೆ ಏರಿಕೆಯ ಬಿಸಿಯಿಂದಾಗಿ ಈ ಅಪ್ಡೇಟ್ ನಮಗೆ ಸಿಗ್ತಾ ಇದೆ. ಭಾರಿ ಪ್ರಮಾಣದಲ್ಲಿ ನಿಜಕ್ಕೂ ಕೂಡ ಆಹಾರ ಪದಾರ್ಥಗಳ ಮೇಲೆ ಬೆಲೆ ಏರಿಕೆ ಆಗಿದೆ. ಇಂದಿರಾ ಕಿಟ್ ಜಾರಿ ಆದರೆ ತಿಂಗಳಿಗೆ 650 ರಿಂದ 670 ಕೋಟಿ ರೂಪಾಯಿ ವೆಚ್ಚ ಮಾಡಬೇಕಾಗತ್ತೆ. ವಾರ್ಷಿಕ ವೆಚ್ಚ 7,500 ಕೋಟಿಗೆ ತಲುಪುವಂಥ ಆತಂಕ ಎದುರಾಗಿರೋ ಹಿನ್ನೆಲೆಯಲ್ಲಿ ಈಗ ಬೇರೆ ಬೇರೆ ಪ್ಲಾನ್ಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಆರಂಭಿಕ ಅಂದಾಜಿಗಿಂತ ಯೋಜನಾ ವೆಚ್ಚ ಭಾರಿ ಏರಿಕೆ ಆಗಿರೋ ಹಿನ್ನೆಲೆಯಲ್ಲಿ ಯೋಜನೆ ವೆಚ್ಚ ಏರಿಕೆಯಿಂದ ಸರ್ಕಾರದ ಬೊಕ್ಕಸಕ್ಕೆ ಹೊರೆಯಾಗಿದೆ, ಅದು ಬರೆಯಾಗಿದೆ, ಈ ವಿಚಾರ ಖರೆಯಾಗಿದೆ. ಹೀಗಾಗಿ ಕಿಟ್ ಬದಲು ಅನ್ನಭಾಗ್ಯಕ್ಕೆ ಓಕೆ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರಂತೆ. ಇಂದಿರಾ ಕಿಟ್ ಬದಲು ಪಡಿತರ ವಿತರಣೆ ಸೂಕ್ತ ಎಂಬ ವಾದ ಇಲ್ಲಿ ಮಂಡನೆ ಆಗ್ತಾ ಇದೆ. ಇಂದಿರಾ ಕಿಟ್ ಯೋಜನೆ ಬಗ್ಗೆ ಮುಖ್ಯಮಂತ್ರಿ DKC ಜೊತೆ ಚರ್ಚೆ ಕೂಡ ಮಾಡಲಾಗ್ತಾ ಇದೆಯಂತೆ. ಆ್ಯಕ್ಚುಲಿ ಈ ಎಲ್ಲ ಅವರಿಗೆ ಒಂದು ಸರಿಯಾದಂಥ ಪ್ಲ್ಯಾನ್ ಇದ್ದರೆ ಆರಂಭದಲ್ಲೇ ಬೆಲೆ ಏರಿಕೆ ಆಗಲಿ ಇಳಿಕೆ ಆಗಲಿ ಅದು ಅಷ್ಟೊಂದು ಮ್ಯಾಟ್ರ್ ಆಗಲ್ಲ ಅವರಿಗೆ. ಆದರೆ ಈಗ ಆಗ್ತಾ ಇದೆ ಅಂತ ಹೇಳಿದರೆ ಎಲ್ಲೋ ಇಂಬ್ಯಾಲೆನ್ಸ್ ಆಗಿದೆ, ಬ್ಯಾಲೆನ್ಸ್ ತಪ್ಪಿದೆ, ಹಳಿ ತಪ್ಪಿದೆ ಅನ್ನೋದು ಇಲ್ಲಿ ಖಂಡಿತವಾಗ್ಲೂ ಗೊತ್ತಾಗುವಂಥ ಒಂದು ಸಮಾಚಾರ. ಒಳ್ಳೆ ಯೋಜನೆಗಳೇ ಅವ್ರು ತೆಗೆದುಕೊಂಡು ಬಂದಂಥ ಎಲ್ಲ ಯೋಜನೆಗಳು ಸಾರ್ವಜನಿಕರ, ಅದರಲ್ಲೂ ಬಿಲೋ ಪಾವರ್ಟಿ ಲೈನ್ ಇರುವಂಥ ಫ್ಯಾಮಿಲಿ ಮೆಂಬರ್ಸಿಗೆ ತುಂಬಾ ಆ ಸಾರ್ವಜನಿಕರಿಗೆ ಬಹಳ ಅನುಕೂಲಕರವಾದಂಥ ಒಂದು ಯೋಜನೆ ಆಗಿತ್ತಿದು. ಆದರೆ ಇಂದಿರಾ ಕಿಟ್ ಏನಾದರೂ ಜಾರಿ ಆದರೆ ರಾಜ್ಯ ಸರ್ಕಾರಕ್ಕೆ ಆರ್ಥಿಕ ನಷ್ಟ ಆಗುತ್ತೆ ಅನ್ನೋದು ಸದ್ಯದ ಸವಾಲಾಗಿದೆ, ಸದ್ಯದ ಹೊರೆಯಾಗಿದೆ. ಮೊದಲೇ ಈಗ ಬೇರೆ ಬೇರೆ ಮೇಲೆ ಕಣ್ಣು ಹಾಕ್ತಾ ಇದ್ದಾರೆ, ಸೈಟು, ಪಾರ್ಕು, ಜಮೀನು ಅಂತ ಹೇಳಿ ಅಲ್ವಾ, ಇನ್ನೇನು ಮಾರ್ಬಿಡ್ತಾರೋ ಆಮೇಲೆ ಅನ್ನೋ ಥರದಲ್ಲಿ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಇಂದಿರಾ ಕಿಟ್ ಯೋಜನೆಗೆ ಖರ್ಚಿನ ಹೊರೆ ಹೆಚ್ಚಾಗ್ತಾ ಇರೋ ಹಿನ್ನೆಲೆಯಲ್ಲಿ ಅನ್ನಭಾಗ್ಯಕ್ಕೆ ಮಾತ್ರ ಓಕೆ ಅಂತ ಆಹಾರ ಇಲಾಖೆ ಹೇಳ್ತಾ ಇದೆಯಂತೆ. ಅದಕ್ಕೆ ಕಾರಣ ಏನು? ತೊಗರಿಬೇಳೆ ಅಡುಗೆ ಎಣ್ಣೆ ಬೆಲೆ ಏರಿಕೆ ಆಗಿದೆ. ಯಾವ ಕಾರಣದಿಂದಾಗಿ? ಯುದ್ಧದ ಪರಿಣಾಮದಿಂದಾಗಿ. ಓಕೆ, ನೋಡೋಣ. ಅನ್ನಭಾಗ್ಯ ನಿಜ ಅದು ಸಿದ್ದರಾಮಯ್ಯನವರಿಗೆ ಒಂದು ದೊಡ್ಡ ಹೆಸರನ್ನ ತಂದುಕೊಟ್ಟಿರುವಂಥ ಯೋಜನೆ. ಅದೊಂದು ಹಾಡು ಹಾಡ್ಬಿಟ್ಟಿದ್ದಲ್ಲ ಮಹಿಳೆಯರು, ಅನ್ನರಾಮಯ್ಯ ಸಿದ್ದರಾಮಯ್ಯ, ಅವ್ರಿಗೆ ಅನ್ನರಾಮಯ್ಯ ಅಂತ ಕೂಡ ಕರೀತಾರೆ ಆ ವಿಚಾರವಾಗಿ. ಬಹುತೇಕ ಈ ಅಹಿಂದ ವರ್ಗ ಅಂತ ಬಂದಾಗ, ಬಡವರ್ಗದ ಕುಟುಂಬ ಅಂತ ಬಂದಾಗ ಬಹುತೇಕರಿಗೆ ಸಿದ್ದರಾಮಯ್ಯ ಅವರ ಹೃದಯದಲ್ಲಿ ನೆಲೆಸಿದ್ದಾರೆ. ಆ ಒಂದು ಛಾಪನ್ನು ಅವ್ರು ಕ್ಯಾರಿ ಮಾಡಿದ್ದಾರೆ, ಅದರಲ್ಲಿ ಯಾವ ಅನುಮಾನ ಇಲ್ಲ. ಹಾಗಾಗಿ ಸುದೀರ್ಘ ಅವಧಿಯ ಮುಖ್ಯಮಂತ್ರಿ ನಮ್ಮ ರಾಜ್ಯದಲ್ಲಿ ಯಾರು ಅಂದರೆ ಹೇಳಿದ್ರೆ ಅದು ಸಿದ್ದರಾಮಯ್ಯ. ಆ ಒಂದು ಖ್ಯಾತಿ ಕೂಡ ಅವ್ರಿಗೆ ಸಲ್ಲತ್ತೆ. ಆದರೆ ಈ ರಾಜಕಾರಣದ ಸ್ಟ್ರಾಟಜಿಗಳ ಏನು ಮಾಡಿಸುತ್ತೋ ಗೊತ್ತಿಲ್ಲ ಮುಂದೆ ಏನೇನಾಗುತ್ತೋ ಅಂಥೇಳಿ.